ಮತ್ತು ಹಣ್ಣು ಬ್ಲಡ್ ಟೆಸ್ಟು ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಬೆಳಗ್ಗೆಯಿಂದ ಸಂಜೆ ಹೋಗ್ಲಾಕಬೇಕು. ನಾವು ಯಾವಾಗ ವರ್ಷ ಮಾಡಿಸೋದೇ ಇಲ್ಲ ಸರ್. ಇಲ್ಲ ಅಂತಂದ್ರು ಇವಾಗ 500-600ವರೆಗೂ ಇದ್ದಾರೆ ಕೆಳಗಡೆ ಎಲ್ಲ ನಡೀತಾ ಇದೆ ಸರ್. ನನ್ನ ಹೆಸರು ಮಾಲಾ. ಬಂದು ನೋಡಿಸ್ದೆ ಎಲ್ಲ ಮಾಡಿಸೋರು ಪಾಪ ಇವರೇ ನಿಂತು ಎಲ್ಲ ಕಡೆ ಓಡಾಡ್ತಾರೆ, ಮಾಡಿಸಿ ತೋರಿಸ್ತಾರೆ. ತುಂಬ ಅನುಕೂಲ ಆಯ್ತು. ಮುಂದಿನ ದಿನದಲ್ಲಿ ಅವ್ರ ಬಗ್ಗೆ ನಿಮಗೆ ಯಾವ ರೀತಿ ಅಭಿಪ್ರಾಯ ಇದೆ? ಜನಸೇವೆ ಮಾಡಲಿ ಅಂತ ದೇವರ ಹತ್ರ ನಾನು ಆಶೀರ್ವಾದ ಮತ್ತು ಬೇಡಿಕೆ ಇರ್ತೀನಿ ದೇವರು. ಒಳ್ಳೆಯದಾಗಲಿ. ಛತ್ರಪತಿ ಸೇವಾ ಫೌಂಡೇಶನ್ ಮತ್ತು ಗುಂಡುಮಲ್ಲೇಶ್ವರ ದೇವಸ್ಥಾನದ ಕಡೆಯಿಂದ ನಾವು ಪ್ರತಿ ತಿಂಗಳು 2ನೇ ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವಿವಿಧ ಬಡಾವಣೆಗಳಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸೊ ಇದು 4ನೇ ಭಾನುವಾರದ ಕ್ಯಾಂಪು. ಸುಮಾರು ಜನ ಬೆಳಗ್ಗೆ 7:30ಇಂದಲೇ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಕಣ್ಣು, ಆರ್ಥೋ, ಹಾರ್ಟು, ECG, ಎಕೋ, ಒಬ್ಬ ಮನುಷ್ಯನಿಗೆ ಯಾವ್ಯಾವುದು ಪರೀಕ್ಷೆಗಳನ್ನ ಮಾಡಬೇಕೋ ಪ್ರತಿಯೊಂದು ಕೂಡ ನಾವು ಇಲ್ಲಿ ಉಚಿತವಾಗಿ ಮಾಡ್ತಾಯಿದ್ದೀವಿ. ಸೊ ನಮ್ಮ ಜೊತೆಯಲ್ಲಿ ಸಪ್ತಗಿರಿಯ ಹಾಸ್ಪಿಟಲ್ಲು, ಲಯನ್ಸ್ ಕ್ಲಬ್ಬು, ನಮ್ಮ ಫೋರ್ಟಿಸ್ ಹಾಸ್ಪಿಟ್ಲು, ಮತ್ತು ಆಸ್ಟ್ರಾ ಹಾಸ್ಪಿಟ್ಲು, ರಾಜೀವ್ ಗಾಂಧಿ ಡೆಂಟಲ್ ಹಾಸ್ಪಿಟ್ಲು, ಇವರೆಲ್ಲರ ಸಹಯೋಗದಲ್ಲಿ ಸ್ಥಳೀಯ ನಾಗರಿಕರು ನಮ್ಮ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಸವಿತಾ ಸಮಾಜದ ತಂಡ ಮತ್ತು ಈ ವಿದ್ಯಾಶ್ರೀ ಸ್ಕೂಲನ್ನು ನಮಗೆ ಇಲ್ಲಿ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕರು ಇದನ್ನು ಹೆಚ್ಚಿನ ಉಪಯೋಗ ಪಡೀತಾ ಇದ್ದಾರೆ ಬೆಳಗ್ಗೆಯಿಂದ. ಅದು ನಮ್ಗೆ ಭಾಳ ಸಂತೋಷ. ಕ್ಯಾಂಪ್ ಆರ್ಗನೈಸ್ ಮಾಡೋದು ದೊಡ್ಡ ವಿಷಯ. ಆರ್ಗನೈಸ್ ಮಾಡಿದ್ಮೇಲೆ ಸ್ಥಳೀಯ ನಾಗರಿಕರು ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕ್ಯಾಂಪನ್ನು ಉಪಯೋಗಿಸ್ಕೊಂಡು ಇದರ ಸೌಲಭ್ಯಗಳನ್ನ ಉಪಯೋಗಿಸ್ಕೋಬೇಕು. ನಾವು ಈ ಕ್ಯಾಂಪ್ ಇಲ್ಲಿ ಏನೇನು ಬೆನಿಫಿಟ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದೀವೋ ಅದೆಲ್ಲ ಇದರಲ್ಲೇ ಇದೆ. ಅದರಲ್ಲಿ ಕಣ್ಣು ಪರೀಕ್ಷೆಯಲ್ಲಿ ಉಚಿತ ಕನ್ನಡಕನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆಪ್ರೇಷನ್ ಸೆಲೆಕ್ಟ್ ಆದರೆ ಅವರಿಗೆ ಆಪ್ರೇಷನ್ ಮಾಡಿಸೋದಾಗಿದೆ. ECG ಆದಮೇಲೆ ಎಕೋ ಅವಶ್ಯಕತೆ ಇದೆ, ಎಕೋನು ಕೂಡ ಇಲ್ಲೇ ಮಾಡಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂದುವರೆದಿತ್ತು ಅಂದರೆ ಇಲ್ಲಿ ಕ್ಯಾಂಪಿನ ಸ್ಲಿಪ್ ತೊಗೊಂಡೋದ್ರೆ ಅಲ್ಲಿ ಹಾಸ್ಪಿಟಲ್ ಕೂಡ ಅವರಿಗೆ ಉಚಿತವಾಗಿ ಮುಂದಿನ ವೈದ್ಯಕೀಯ ಸವಲತ್ತುಗಳನ್ನ ಸಿಗುತ್ತೆ. ನಮ್ಮಲ್ಲಿ BPL ಕಾರ್ಡ್ ಇರೋರಿಗೆ ಎಲ್ಲ ಥರ ಫೆಸಿಲಿಟಿಗಳಿರುತ್ತೆ. ಅದು ಇಲ್ಲದೆ ಇರೋವಂಥ ಎಷ್ಟೋ ಜನ ಬಡವರಿದ್ದಾರೆ. ಅಂಥವ್ರಿಗೋಸ್ಕರ ನಾವು ಇದನ್ನು ನಿರಂತರವಾಗಿ ಮಾಡ್ಕೊಂಡ್ಬರ್ತೀವಿ. ಸರ್, ಮುಂದೆ GBA ಒಂದು ಎಲೆಕ್ಷನ್ ಅಂತ ಬರ್ತಾ ಇದೆ, ಹೇಳಿ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಚುನಾವಣೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಮ ಸೇವೆ ಇದು 26-27 ವರ್ಷದಿಂದ ನಮ್ಮ ಇಲ್ಲಿರುವಂಥ ಎಲ್ಲ ಯುವಕರು ತಂಡ, ನಮ್ಮ ಅಲ್ತಾಫ್ ಇರ್ಬೋದು, ಮೋಹನ್ ಇರ್ಬೋದು, ಈ ಕಡೆ ಸುನೀಲು, ನಮ್ಮ ಗಿರಿ ಸಿಂಗು, ನಮ್ಮ ಮಾರುತಿ, ಇವರಿಂದ ಸೀನಿಯರ್ಸ್ಗಳಿದ್ದಾರೆ. ಎಲ್ಲ ನಾವು 25-26 ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದ ಮಾಡೋದಿಲ್ಲ. ಚುನಾವಣೆಗೂ ನಮಗೆ ಭಾಳ ದೂರ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಈಗ ಈ ಶಿಬಿರಗಳು ಎಷ್ಟು ದಿವಸಕ್ಕೆ ಒಂದು ಸತಿ ಮತ್ತೆ ನಾವು ಪ್ರತಿ ತಿಂಗಳು 2ನೇ ಭಾನುವಾರ ಮಾಡ್ತೀವಿ. ಅಂದರೆ ಎಷ್ಟು ಜನಕ್ಕೆ ಅಂತ ಏನಾದರೂ ಸೀಮಿತ? 500 ಜನದ ಮೇಲ್ಪಟ್ಟು ಬರ್ತಾ ಇದ್ದಾರೆ. ನಾವು ಇಲ್ಲಿ 700-800 ಜನದ ತನಕ ನಾವು ಶಿಬಿರದಲ್ಲಿ ಆರ್ಗನೈಸ್ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ 7:30ಇಂದ 2 ಗಂಟೆ ತನಕ ನಾವು ಶಿಬಿರ ನಡೆಸ್ತೀವಿ. ಸೊ 800 ಜನದ ಮೇಲೆ ಬಂದೇ ಬರ್ತಾರೆ ಪ್ರತಿ ಶಿಬಿರಗಳಲ್ಲಿ. ಹಾಗಾಗಿ ನೆಕ್ಸ್ಟು ಶಿಬಿರ ನಾವು ಮನಾರನಪಾಳ್ಯದಲ್ಲಿ ಮಾಡ್ತಾಯಿದ್ದೀವಿ. ಹೆಬ್ಬಾಳ ಮನಾರನಪಾಳ್ಯದಲ್ಲಿ ಜುಲೈ 2ನೇ ಭಾನುವಾರ ಅಲ್ಲಿ ಮಾಡ್ತೀವಿ. ಧನ್ಯವಾದ.
ಆಲ್ ಇಂಡಿಯಾ ದಲಿತ ರೈತ ಸಮಿತಿಯಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಇವರು ಮಾಡ್ತಾ ಇರೋಂಥ ನಮ್ಮ ಮೋಹನ್ ಅವರು ಮಾಡ್ತಾ ಇರೋದು ಎಲ್ಲ ಬಡವರಿಗೆ ಇವಾಗ ಯಾವ ಹೈಟೆಕ್ ಹಾಸ್ಪಿಟ್ಲಲ್ಲಿ ಏನೇನು ಟ್ರೀಟ್ಮೆಂಟ್ ಇದೆ, ಏನೇನು ECG ಅವೆಲ್ಲ ಮಾಡಬೇಕಾಗಿರೋದು, ಅಷ್ಟೊಂದು ದುಡ್ಡು ಕೊಟ್ಟು ಹೋಗಿ ಅಲ್ಲಿ ಮಾಡಿಸ್ಕೊಂಬರೋಂಥ ಜನ ಯಾರೂ ಅಷ್ಟೊಂದು ಬಡವರಲ್ಲಿ ಇರೋಲ್ಲ. ಮನೆ ಕೆಲಸದವ್ರು ಇರ್ಬೋದು, ಈ ಕಾರ್ಮಿಕರು ಇರ್ಬೋದು, ಎಲ್ಲರಿಗೂ ಭಾರಿ ಉಪಯೋಗ ಆಗ್ತಾಯಿದೆ. ಇವ್ರು ಮಾಡ್ತಾ ಇರೋಂಥ ಕೆಲಸ ಭಾರಿ ಒಳ್ಳೆ ಕೆಲಸ. ದೊಡ್ಡವ್ರು ಮಾಡಬೇಕಾಗಿರೋದು, ಕಾನ್ಸ್ಟಿಟ್ಯೂನ್ಸಲ್ಲಿ ಇರೋಂಥ ದೊಡ್ಡವ್ರು ಮಾಡಬೇಕಾಗಿರೋದು ಇವರು ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳಂದರೆ ನಾವು ಮೆಚ್ಕೊಬೇಕಾಗಿರೋದು. ಅದರಿಂದ ಜನಕ್ಕೆ ಭಾಳ ಉಪಯೋಗ ಆಗ್ತಾಯಿದೆ. ದಯವಿಟ್ಟು ಆ ಉಪಯೋಗನ ಇದು ದುರುಪಯೋಗ ಪಡಿಸ್ಕೊಳ್ತಾರೆ. ಗೊತ್ತಿರ್ಬೋದು, ಜಿಲ್ಲೆ ಪಾರ್ಟಿಗಳು ವಿಜಯ್ ಅವರೆಲ್ಲ ಬಂದಿರೋದು ಯೂತ್ಸೇ. ಹಾಗಾಗಿ ಯೂತ್ಸು ಇನ್ನು ಬೇಕಾಗುತ್ತೆ ಮುಂದಕ್ಕೆ. ಸೊ ನಾವು ಉದ್ದೇಶ ಏನು, ನಮ್ಮ ಸ್ವಾರ್ಥಕ್ಕಾಗಿ ಅನ್ನೋದಿಲ್ಲ. ಸೊ ಸಮಾಜ ಸೇವೆಗಾಗಿ ಬದಲಾವಣೆ ಆಗಬೇಕಾಗಿದೆ. ಸೊ ನಮಗೆ ನಾವೇ ದ್ವೇಷ ಮಾಡ್ಕೊಳ್ಳೋದಕ್ಕಿಂತ ನಾವು ಒಳ್ಳೆತನವನ್ನು ಬೆಳೆಸ್ಕೊಂಡು ಹೋಗಬೇಕು. ಸೊ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತೇಳಿ ಸೊ ಈ ಒಂದು ಶಿಬಿರವನ್ನು ಮಾಡ್ತಾಯಿದ್ವಿ. ನಾಗೇಶ್ ಸರ್ ಅವರು, ಪಟೇಲ್ ಅಣ್ಣವರು ಪ್ರಮುಖವಾಗಿ ನಮ್ಮ ಇದಕ್ಕೆ ಸುಮ್ಮನೆ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ನಮ್ಮ ದಲಿತ ರಕ್ಷಣಾ ಉಪಾಧ್ಯಕ್ಷರಾದಂಥ ಲೋಕೇಶ್ ಅಣ್ಣವರು ಕೂಡ ಬಂದು ಭಾಗವಹಿಸಿ ತುಂಬ ಅತ್ಯುತ್ತಮವಾಗಿ ಮಾಡ್ತೀವಿ ಅನ್ನೋ ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ಹಾಗೆ ಪೇಷೆಂಟ್ಗಳವರು ಏನೋ ಸಮಸ್ಯೆ ಇರೋರು ಬಂದು ಬರೀ ಬ್ಲಡ್ ಚೆಕಪ್ಪು ಮತ್ತು ಏನೋ ಮೆಡಿಷನ್ ಕೊಡೋದು ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಹಲವಾರು ಫೆಸಿಲಿಟಿ ಕೊಟ್ಟಿದ್ದೀರಾ, ತುಂಬಾ ಒಳ್ಳೆಯ ಶಿಬಿರ ಮಾಡಿದ್ದೀರಾ ಅಂತವರು ಮನಸ್ಸು ಬಿಚ್ಚಿ ಮಾತಾಡ್ತಿದಾಗ ಅದು ನಮಗೆ ಏನೋ ಒಂದು ಕಡೆ ದೊಡ್ಡ ಆಶೀರ್ವಾದ ಅನಿಸುತ್ತೆ. ಮುಂದಿನ ನಮ್ಮ ಭವಿಷ್ಯಕ್ಕೆ ಒಂದು ಆಶೀರ್ವಾದ. ಸರ್, ಯುವಕರಿಗೆ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಏನು ಹೇಳ್ತೀರಾ? ಯುವಕರಿಗೆ ಹೇಳ್ತೀವಿ, ಇಂಥ ಒಂದು ಶಿಬಿರಗಳು ಈಗ ಜನರಿಗೆ ಯಾವುದೇ ಒಂದು ಖಾಸಗಿ ಹಾಸ್ಪಿಟ್ಲಿಗೆ ಹೋದ್ರೂ ಕನಿಷ್ಠ ಪಕ್ಷ 10,000 ರೂಪಾಯಿ ಮೇಲ್ಪಟ್ಟೆ ಈಗೆಲ್ಲನೂ ಚಿಕಿತ್ಸೆಗಳಿರೋದು. ಸೊ ಹಾಗಾಗಿ ಇನ್ನೂ ಅನುಕೂಲವಿರೋಂಥ ಫೌಂಡೇಶನ್ಸು ಮತ್ತು ಟ್ರಸ್ಟ್ನವರು ಇನ್ನೂ ಹಲವಾರು ಏನು ದೇವರವರು ಏನೋ ಅನುಕೂಲ ಕೊಟ್ಟಿರ್ತಾರೆ. ಅವರೆಲ್ಲರೂ ಈ ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ, ಇನ್ನು ಹಲವಾರು ಜನರಿಗೆ ಯಾರೋ ಅಷ್ಟು ದುಡ್ಡನ್ನ ಕೊಡೋದಕ್ಕೆ ಶಕ್ತಿ ಇರೋದು ಅಂಥವ್ರ ಸೇವೆಗೆ ನೀವು ಬರಬೇಕು ಅಂತೇಳಿ ನಾನು ಹಲವಾರು ಇರುವಂಥ ವ್ಯಕ್ತಿಗಳಿಗೆ ಮತ್ತು ಏನು ಟ್ರಸ್ಟು ಫೌಂಡೇಶನ್ ಇದೆ ಅವ್ರಿಗೆ ಮನವಿ ಮಾಡ್ಕೊತೀನಿ. ನೋಡಿ, ಇವತ್ತೊಂದಿನೇ ನಾವು ಮಾಡಿದ್ದು ನಮ್ಗೆ ಅನ್ನಿಸ್ತಿದೆ ಇದು ಪ್ರತಿ ವಾರ ತಿಂಗಳುಗಟ್ಟಲೆ ಮಾಡಬೇಕು ಈ ಭಾಗದಲ್ಲಿ ಅಂತ ಅನಿಸ್ತಿದೆ. ಯಾಕಂದರೆ ವಯಸ್ಸಾಗಿರೋರು ಈಗ ಬೆಲೆ ಏರಿಕೆಗಳಾಗಿದ್ದಾವೆ, ಅದರಲ್ಲೂ ಆರೋಗ್ಯನೂ ಬೆಲೆ ಏರಿಕೆ ಆಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇರೋ ಅಂಥವರು ಬಂದು ದಾನ ಮಾಡಿ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರ್, ಮುಂದೆ ತಮ್ಮ ಮನಸ್ಸಿನ ಒಂದು ಅಭಿಲಾಷೆ ಏನಾದರೂ ಬೇರೆ ಥರ ಇದೆ? ಇಲ್ಲ, ನಾನು ಈಗ ಈ ಕ್ಯಾಂಪು ಬಂದು ಆರೋಗ್ಯದ್ದು ಮಾಡ್ತಾ ಇರೋದು. ಆದರೆ ನಾನು ಈಗಾಗಲೇ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡಿದ್ದೀನಿ, ಸಾರ್ವಜನಿಕರಿಗೆ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀನಿ. 4,600 ಆಧಾರ್ ಕಾರ್ಡ್ಗಳು ಉಚಿತವಾಗಿ ಮಾಡಿಕೊಟ್ಟಿದ್ದೀನಿ. ₹1 ಇಲ್ಲ. ಜಡ್ಜು, IAS ಆಫೀಸರು ಬಂದು ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋದು. ಈ ರೀತಿ ಹಲವಾರು ಸಭೆಗಳು ಮಾಡ್ತೀನಿ, ಹಲವಾರು ಮೀಟಿಂಗ್ ಮಾಡ್ತೀನಿ. ಆಮೇಲೆ ಕಾರ್ಮಿಕರಿಗೆ ಕಾರ್ಡ್ಗಳು ಮಾಡಿಸ್ಕೊಟ್ಟಿದ್ದೀನಿ. ಸೊ ಈ ರೀತಿ ಸಾರ್ವಜನಿಕರ ಮಧ್ಯದಲ್ಲಿ ಯಾವಾಗೂ ಇರ್ತೀನಿ. ಬಟ್ ನಮಗೆ 2 ಶತ್ರು ಆಗಿದೆ. ಒಂದು ಜಾತಿ ಶತ್ರು ಆಗಿದೆ, ಒಂದು ಹಣಬಲ ಶತ್ರು ಆಗಿದೆ. ಆ ಎರಡೂ ಇಲ್ಲ ನನಗೆ. ಆ ಹಣಬಲ ಮತ್ತು ಜಾತಿ ಬಲ ಇದ್ದಿದ್ದರೆ ಇವತ್ತು ನಾನು ಒಂದು ಹಂತಕ್ಕೆ ಬೆಳೀತಿದ್ದರು. ಏನಂದರೆ ಜನಬಲ, ಜನಾಶೀರ್ವಾದ ಇದೆ, ಜನ ಆಶೀರ್ವಾದ ಮಾಡ್ತಿದ್ದಾರೆ, ಅದಿದೆ. ಅದು ಸಿಕ್ಕಿದ್ರೆ ಈ ಜನಕ್ಕೆ ಇದಕ್ಕಿಂತ 2 ಪಟ್ಟು ಸೇವೆ ಮಾಡೋ ಶಕ್ತಿ ನನಗಿದೆ. ಸರ್, ನಾವು ಈಗ ಇಲ್ಲಿ ಬಂದಾಗಿಂದ ಸುಮಾರು ಟೈಮಿಂದ ಎಲ್ಲರನ್ನೂ ವಿಚಾರ ಮಾಡಿದ್ದೀವಿ, ಬಂದಂಥವ್ರನ್ನೆಲ್ಲ. ಇಲ್ಲ, ನಾವು ನಮ್ಮ ಸಾರಿಗೆ ಒಂದು ಅವಕಾಶ ಕೊಡಲೇಬೇಕು, ನಾವು ಅವ್ರಿಗೆ ಬೆಂಬಲವಾಗಿದ್ದೀವಿ ಅಂತಾರೆ. ಅದು ಜನಗಳ ಮನಸ್ಸಲ್ಲಿ ಇದೆ, ಆದರೆ ನಾಯಕರ ಮನಸ್ಸಲ್ಲಿ ಇಲ್ಲ. ಈ ಬಾರಿ ನಾನು ನಿರ್ಣಯ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಹಣಬಲ, ಜಾತಿ ಬಲ ಇಲ್ದಿದ್ರು ಒಂದು ಗುಣಬಲ ಇದೆ. ಸಾಮಾಜಿಕ ಜನಗಳಿಗೆ ಸೇವೆ ಮಾಡೋ ಒಂದು ಗುಣಬಲ ಇದೆ. ಅದನ್ನು ನನಗೆ ನಾನು ಹೇಳ್ಕೊಬಾರ್ದು. ಆದರೆ ಇವತ್ತಿನ ಪರಿಸ್ಥಿತಿ ನನ್ನಿದೆ ಒಬ್ಬನು ಹೇಳು ಅಂತ ಹೇಳಿದ್ರೆ ಅವ್ನಿಗೆ ₹500, ₹1,000 ಕೊಟ್ಟು ಹೇಳಿಸ್ಬೇಕು. ಬೇಡ, ನನ್ನ ವಾಲಂಟ್ರಿ ನಾನು ಹೇಳ್ತೀನಿ, ಕಷ್ಟಪಟ್ಟಿದ್ದೀನಿ, ನಾನು ಹೇಳ್ತೀನಿ. ಹಾಗಾಗಿ ಈ ಬಾರಿ GB ಎಲೆಕ್ಷನಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಗೆದ್ದಳ್ಳಿ ವಾರ್ಡು ಹಿಂದುಳಿದ ವರ್ಗದ ಒಂದು ಇದಕ್ಕಾಗಿದೆ, ನಾನು ಆಕಾಂಕ್ಷಿಯಾಗಿದ್ದೀನಿ. ಜನರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೂ ಮನವಿ ಮಾಡ್ತೇನೆ, HM ರೇವಣ್ಣವ್ರಿಗೂ ಮನವಿ ಮಾಡ್ತೇನೆ, ಸ್ಥಳೀಯ ಶಾಸಕರಿಗೂ ಮನವಿ ಮಾಡ್ತೇನೆ, ಹಾಗೂ ನನ್ನ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವ್ರಿಗೂ ನಾನು ಮನವಿ ಮಾಡ್ತೀನಿ. ಯಾರು ಸಮಾಜದ ಮಧ್ಯದಲ್ಲಿ ಇರ್ತಾರೋ ಅವ್ರನ್ನ ಗುರುಸಿ, ಯಾರು ಬೇರೆ ರೀತಿ ಹಣ ಮಾಡಿ ಬಂದು ಹಣ ಕೊಟ್ಟು
ಅಧಿಕಾರ ಪಡೆಯಕ್ಕೆ ಬರ್ತಾರೋ ಅವರು ಜನರ ಮಧ್ಯೆ ಇರೋದಿಲ್ಲ. ಅವ್ರು ಏನಿದ್ರು ಹಣ ಮಾಡೋ ಒಂದೇ ಕಾನ್ಸೆಪ್ಟಲ್ಲಿ ಇರ್ತಾರೆ. ನಾವು ಹಣ ಮಾಡೋ ಕಾನ್ಸೆಪ್ಟಲ್ಲಿ ಇಲ್ಲ. ಜನರ ಮಧ್ಯೆ ನಾವು ಬಡತನದಲ್ಲಿದ್ರೂ ಜನರ ಏನು ಕಷ್ಟ ಇದೆ ಅದು ನಮ್ಮ ಅರಿವಿದೆ. ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಈ ಜನಕ್ಕೆ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ಧನ್ಯವಾದ. ನಾನೊಂದು ಮನವಿ ಇದೆ. ಇವರು ಮೋಹನ್ ಅವರು ತುಂಬ ವರ್ಷದಿಂದ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಇವತ್ತು ಭಾನುವಾರ ಅಂಗಡಿಗಳಲ್ಲಿ ತುಂಬ ರಶ್ ಇರುತ್ತೆ. ತುಂಬಾ ಅಂಥ ಕೆಲಸಗಳು ಬಿಟ್ಟು ಜನಗಳು ಸೇವೆ ಮಾಡ್ತಾ ಇದ್ದಾರಲ್ಲ, ಅದು ಎಲ್ಲರೂ ಮೆಚ್ಕೊಳ್ಳೋ ಅಂಥದ್ದೇ. ದೀನ ದಲಿತರಿಗೆ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾವುದೇ ಜಾತಿ ಭೇದ ಇಲ್ದಿರೇ ಕೆಲಸ ಮಾಡ್ತಾರೆ. ಇಂಥವ್ರಿಗೆ ಸಾಹೇಬರು DK ಸಾಹೇಬರು ಒಂದು ಅವಕಾಶ ಕೊಟ್ಟರೆ ವಾರ್ಡ್ ಅಭಿವೃದ್ಧಿ ಆಗುತ್ತೆ, ಜನನೂ ಒಳ್ಳೆಯದಾಗುತ್ತೆ, ಆರೋಗ್ಯನೂ ಕಾಪಾಡ್ಕೊಂಬರ್ತಾವ್ರೆ ಇವರು ಎಲ್ಲ ಜನಗಳಿಗೂ. ಅದಕ್ಕೆ ತುಂಬ ಹೃದಯದ ನಮಗೆ ಸ್ವಾಗತ ಆಯಿತು. ತಮ್ಮೂಳು ಸಪೋರ್ಟ್ ಎಲ್ಲ ನಮ್ಮದು ಎಲ್ಲ ಟೋಟಲ್ ನಾವಿರೋದು ಗೆದ್ದಳ್ಳಿ ವಾರ್ಡಲ್ಲಿ ಅತಿ ಹೆಚ್ಚು ಓಟ್ ಹಾಕ್ಸೋಂಥ ಕೆಪಾಸಿಟಿ ನಮಗಿದೆ. ನಾನು ಬೆಂಗಳೂರು ನಾರ್ತಲ್ಲಿ ಜನರಲ್ ಸೆಕ್ರೆಟರಿ ಆಗಿದೆ ಕಾಂಗ್ರೆಸ್ಸಲ್ಲಿ. ಈಗ ಕಾಂಗ್ರೆಸ್ಸಲ್ಲಿ ಇಲ್ಲ. ನಾನು ಜನಸೇವೆ ಮಾಡೋಕ್ಕೆ ಪ್ರತಿಭಟನೆಯಲ್ಲಿ ಇಳಿದಿದ್ದೀನಿ. ಚೀನಾರಾಮನೇ ನಮ್ಮ ಗುರುಗಳು, ನ್ಯಾಷನಲ್ ಪ್ರೆಸಿಡೆಂಟ್ ಚೀನಾರಾಮ್ ಇದ್ದಾರಲ್ಲ ಅವರೇ ನನ್ನ ಗುರುಗಳು. ನಾನು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇಂಥವ್ರನ್ನ ಬೆಳೆಸಬೇಕು ಅಂತ ನಮ್ಗೆ ಆಸೆ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಸೊ ನಮ್ಮದು ಸಂಸ್ಥೆ ಬಂದು ಆಸ್ಟ್ರಿಚ್ ಮೊಬಿಲಿಟಿ ಇನ್ಸ್ಟ್ರೂಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಎಲೆಕ್ಟ್ರಿಕ್ ವೀಲ್ ಚೇರ್ ಮತ್ತು ಮ್ಯಾನ್ಯುವಲ್ ವೀಲ್ ಚೇರ್ ಮ್ಯಾನುಫ್ಯಾಕ್ಚರರ್ ನಾವು. ಸೊ ಈಗ ಇಡೀ ಇಂಡಿಯಾದಲ್ಲಿ ನಿಮಗೆ ಯಾರು ಮ್ಯಾನುಫ್ಯಾಕ್ಚರರ್ ಇಲ್ಲ. ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಆ ಥರ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ಈಚ್ ಆ್ಯಂಡ್ ಎವ್ರಿ ಡಿಸೆಬಿಲಿಟಿ ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವೇನಂದರೆ ಅದೇ ಮ್ಯಾನುಫ್ಯಾಕ್ಚರರ್ ನಿಮ್ಮ ಒಬ್ಬೊಬ್ರದ್ದು ಇಂಡಿವಿಜುವಲ್ ರಿಕ್ವೈರ್ಮೆಂಟ್ ತೊಗೊಂಡು ಅವ್ರ ತಕ್ಕನಾಗಿ ನಾವು ಎಲೆಕ್ಟ್ರಿಕ್ ವೀಲ್ ಚೇರ್ ಮಾಡ್ಕೊಡ್ತೀವಿ, ಮ್ಯಾನ್ಯುವಲ್ ವೀಲ್ ಚೇರ್ ಮಾಡ್ಕೊಡ್ತೀವಿ. ಸೊ ಇವತ್ತು ತಪಾಸಣೆ ನಡೀತಾ ಇದೆ. ಸೊ ಹಂಗಾಗಿ ವೀಲ್ ಚೇರ್ ಬೇಕಂತ ರಿಕ್ವೈರ್ ಮಾಡಿದರು. ಸೊ ನಮ್ಮ ಸಂಸ್ಥೆಯಿಂದ ಫ್ರೀಯಾಗಿ 2 ವೀಲ್ ಚೇರ್ ಕೊಟ್ಟಿದ್ದೀರಿ. ಇಂಥ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಫ್ರೀಯಾಗಿ ವೀಲ್ ಚೇರ್ ಕೊಟ್ಟಿದ್ದೀರಿ, ಮ್ಯಾನ್ಯುವಲ್ ವೀಲ್ ಚೇರ್. ಸೊ ನಮ್ಮ ಸಂಸ್ಥೆ ಲೈಕ್ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು ಮತ್ತು BBMPಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಲೈಕ್ ವಿಕಲಚೇತನರು ಅರ್ಜಿ ಸಲ್ಲಿಸಿ ವೀಲ್ ಚೇರ್ನ ಉಚಿತವಾಗಿ ಪಡಿಬೋದು ಅಂಥ ಸೇವೆಯಲ್ಲಿ ಇದಿರುತ್ತೆ. ಬ್ಯಾಂಗ್ಳೂರು ಲಿಮಿಟ್ಸಲ್ಲಿ BBMPಯಲ್ಲಿ ಅರ್ಜಿ ಸಲ್ಲಿಸ್ಬೋದು. ಕರ್ನಾಟಕ ಲಿಮಿಟ್ಸಲ್ಲಿ ನೀವು ಲೈಕ್ ವಿಕಲಚೇತನ ಇದರಲ್ಲಿ ಸಂಸ್ಥೆಯಲ್ಲಿ ನೀವು ಫ್ರೀಯಾಗಿ ಎಲೆಕ್ಟ್ರಿಕ್ ವೀಲ್ ಚೇರ್ ಪಡಿಬೋದು. ಸರ್, ಮತ್ತು ನಿಮ್ಮ ಕಡೆಯಿಂದ ಡೈರೆಕ್ಟಾಗಿ ಬಂದರೆ ಯಾವುದೇ ರೀತಿ ಅನುಕೂಲತೆ ಸಾರ್ವಜನಿಕರಿಗೆ? ಸಾರ್ವಜನಿಕರು ಸರ್ ಲೈಕ್ ನಮ್ಮ ಕಡೆಯಿಂದ ಲೈಕ್ ಡಿಸ್ಕೌಂಟ್ಸ್ ಇರುತ್ತೆ. ಮತ್ತು ಅವ್ರಿಗೆ NGO ಕಡೆಯಿಂದ ಸೊ ಆ ಥರ ಸಂಸ್ಥೆಗಳು ನಮಗೆ ಫಂಡ್ಸ್ ಮಾಡ್ತಾರೆ. ಸೊ ಅಂಥವ್ರಿಗೆ ಯಾರ್ದನ್ನ ಅನುಕೂಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥವ್ರು ನಾವು ಸಹಾಯ ಮಾಡ್ತೀವಿ. ನಿಮಗೆ ಸಂಸ್ಥೆಗಳಿಂದ ಯಾರನ್ನಾದ್ರೂ ಕರ್ಕೊಂಬಂದು ಆ ಸಂಸ್ಥೆ ಕಡೆಯಿಂದ ಬಂದವ್ರಿಗಂಥವ್ರಿಗೆ ನಿಮ್ಮ ಕಡೆಯಿಂದ ಉಚಿತವಾಗಿ ಅಟ್ಲೀಸ್ಟು ಸ್ವಲ್ಪ ಮಾರ್ಜಿನ್ ರೇಟಲ್ಲಿ ಕೊಡ್ತೀರಾ? ಹೌದು ಸರ್, ಖಂಡಿತ ಮಾಡ್ತೀವಿ. ಮತ್ತು ಎಷ್ಟು ವರ್ಷದಿಂದ ಈ ಕಂಪ್ನಿ ಸರ್ ಇದು 18 ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀನಿ ಸರ್. ಎಲ್ಲ ಮೇಜರ್ MNC ಕಂಪನಿಗೆ ನಾವೇ ಸಪ್ಲೈ ಮಾಡಿದ್ದೀವಿ. ಏರ್ಪೋರ್ಟ್ಸ್ಗೂ ನಾವೇ ಸಪ್ಲೈ ಮಾಡಿರೋದು. ಮತ್ತು ಲೈಕ್ ಕರ್ನಾಟಕ ಗೌರ್ಮೆಂಟ್ಗೆ, ಕೇರಳ ಗೌರ್ಮೆಂಟು, ತಮಿಳುನಾಡು ಗೌರ್ಮೆಂಟ್ಗೂ ಎಲ್ಲ ಗೌರ್ಮೆಂಟ್ಸ್ಗೂ ಸಪ್ಲೈ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಆಫೀಸ್ ಮತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೊಮ್ಮಸಂದ್ರದಲ್ಲಿದೆ. ನೆಕ್ಸ್ಟು ನಾರಾಯಣ ಹಾಸ್ಪಿಟಲ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು. ಸೊ ರಾಜಾಜಿನಗರಲ್ಲಿ ರಾಮೇಶ್ವರಂ ಕೆಫೆ ಇದೆ. ರಾಮೇಶ್ವರಂ ಕೆಫೆ ಬ್ಯಾಕ್ ಸೈಡಲ್ಲಿ ನಮ್ಮ ಶೋರೂಮ್ ಇದೆ. ಸೊ ಅಲ್ಲಿ ಡಿಸ್ಪ್ಲೇಸ್ ಎಲ್ಲ ಇರುತ್ತೆ. ನೀವು ಯಾರಿಗೆ ಇದು ಎಲೆಕ್ಟ್ರಿಕ್ ವೀಲ್ ಚೇರ್ ಸೆಗ್ಮೆಂಟಲ್ಲಿ ಮತ್ತು ಮೊಬಿಲಿಟಿ ಅಂದರೆ ಲೈಕ್ ಇವ್ಯಾಕ್ಯುಯೇಷನ್ ಚೇರ್ ಬರುತ್ತೆ. ಇವಾಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೋಗಬೇಕು, ಇವ್ಯಾಕ್ಯುಯೇಷನ್ ಚೇರ್ ಬೇಕಾಗುತ್ತೆ. ಸೊ ಆ ಥರ ಎಲೆಕ್ಟ್ರಿಕ್ ಇವ್ಯಾಕ್ಯುಯೇಷನ್ ಚೇರ್ಸ್ ಬರುತ್ತೆ. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಬಂದು ಡೆಮೋ ತೊಗೊಂಡಿದ್ರೆ ಡೆಮೋ ತೊಗೊಂಡು ಡೈರೆಕ್ಟಾಗಿ ಬಂದು ತಮ್ಮನ್ನು ಭೇಟಿ ಆಗ್ಬೋದಾ? ಎಸ್ ಸರ್ ಖಂಡಿತ ಯಾವತ್ತು ಬೇಕಾದರೂ ಬಂದು ಫೋನ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ಸರ್ 9108500132. ಧನ್ಯವಾದ. ತಮ್ಮ ಪರಿಚಯ ಮಾಡಿ ಸರ್. ನನ್ನ ಹೆಸರು ನವೀನ್ ಕುಮಾರ್, ರೀಜನಲ್ ಸೇಲ್ಸ್ ಮ್ಯಾನೇಜರ್.